ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ KPTCLನಲ್ಲಿ ಬೆಸ್ಕಾಮಲ್ಲಿ ಎಸ್ಕಾಮಲ್ಲಿ ಮತ್ತು ಮೆಸ್ಕಾಮ್ ಹಾಗೂ ಈ ಒಂದು ಚಾಮುಂಡೇಶ್ವರಿ ಅಥವಾ ಚೆಸ್ಕಾಮ್ ಅಂತ ಅನ್ಬೋದು ನಾವು. ಈ ಒಂದು ವಿವಿಧ ಇಂಧನ ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ ವಿವಿಧ 13 ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳೆಷ್ಟು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೀಗೆ ಈ ಒಂದು ವಿವಿಧ ವಿದ್ಯುತ್ ನಿಗಮ ನೇಮಿತಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳು ಮತ್ತು ಕಾರ್ಯನಿರತ ಹುದ್ದೆಗಳು ಹಾಗೂ ಈ ಮುಂಬರುವ ಒಂದು ನೇಮಕಾತಿಗಾಗಿ ಖಾಲಿ ಇರುವಂಥ ಹುದ್ದೆಗಳ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನೋಡಿಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ನಿಮಗೆ ಕರ್ನಾಟಕ ವಿದ್ಯುತ್ ನಿಗಮ ನೇಮಿತದಲ್ಲಿ ಇಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟು? 8163. ಇವು A, B, C, D ಹೀಗೆ 4 ಗ್ರೂಪ್ ಸೇರಿ ಇಷ್ಟಾಗ್ತವೆ. ಮತ್ತು ಕಾರ್ಯನಿರತ ಒಟ್ಟು ಹುದ್ದೆಗಳ ಸಂಖ್ಯೆ ಇದರಲ್ಲಿ ಒಟ್ಟು ಕಾರ್ಯನಿರತ ಎಷ್ಟು? ಈಗ 3438. ಹೌದಾ? ನೆಕ್ಸ್ಟು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನೇಮಿತದಲ್ಲಿ ನೀವು ನೋಡ್ಬೋದು, ಪ್ರಸ್ತುತ 100 ಸಂಖ್ಯೆಯ ಅಧಿಕಾರಿ ಅಥವಾ ಒಂದು ಉದ್ಯೋಗಿಗಳು ವಿವಿಧ ವೃಂದಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೇ 152 ಸಂಖ್ಯೆಯ ಒಂದು ವಿವಿಧ ಹುದ್ದೆಗಳು ನೇರ ನೇಮಕಾತಿ ಅಡಿಯಲ್ಲಿ ಖಾಲಿ ಇರ್ತಾವೆ. ಎಷ್ಟು? 152. ಓಕೆ, ಇದು ಈಗ ಮುಗೀತು. ನೆಕ್ಸ್ಟ್ ಏನು? ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್. ಓಕೆ, ಸೊ ಇದು MEI ಈ ಒಂದು ಕಂಪನಿಯ ಉತ್ಪಾದನಾ ಘಟಕವಾಗಿದ್ದು ಇದರ ಒಂದು ಕೇಂದ್ರ ಸ್ಥಾನ ಬೆಂಗಳೂರಲ್ಲಿದೆ. ಇದು ಒಂದೇ ಒಂದು ಶಾಖೆ ಇರುತ್ತೆ. ಸೊ ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ತಾವು ಇಲ್ಲಿ ವೀಕ್ಷಿಸಬಹುದು. ಮಂಜೂರಾದ ಹುದ್ದೆ, ಕಾರ್ಯನಿರತ ಹುದ್ದೆ, ಹೀಗೆ ಒಟ್ಟಾರೆಯಾಗಿ ABCD ಈ 4 ಗ್ರೂಪ್ಗಳಲ್ಲಿ ಕೂಡಿ 302 ಹುದ್ದೆಗಳು ಖಾಲಿ ಇರ್ತವೆ. ಅದೇ ರೀತಿ ಈ ಒಂದು ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಸೊ ಇದರದ್ದು ಅನುಬಂಧ 2 ಅಲ್ಲಿ ಒದಗಿಸಲಾಗಿದೆ. ನಾವಿಲ್ಲಿ ನೋಡೋಣ. ನೆಕ್ಸ್ಟು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆ. ಸೊ ಇದರಲ್ಲಿ 178 ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ, ಸೊ ಇದರಲ್ಲಿ ಯಾವಂತ ನೀವು ಕೇಳ್ಬೋದು. ABCD ಇದಾವೆ ಸರಿ, ಯಾವುದಂತ? ಸೊ ನಾರ್ಮಲ್ಲಾಗಿ AB C ಆ್ಯಂಡ್ D ಗ್ರೂಪ್ ಹೆಚ್ಚಾಗಿ ಕಂಡು ಬರ್ತಾವೆ. ಓಕೆ, ನೆಕ್ಸ್ಟ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನೇಮಿತ. ಸೊ ಇದರಲ್ಲಿ ಒಟ್ಟು 30 ಹುದ್ದೆಗಳದಾವೆ. 30 ಹುದ್ದೆಗಳಾದಮೇಲೆ ನೆಕ್ಸ್ಟ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ನೋಡಿ, ನಿಗಮ ನಿಯಮಿತದಲ್ಲಿ ಈ ಒಂದು ಈಗ ಆಲ್ರೆಡಿ ನಿಗಮ ನಿಯಮಿತದಲ್ಲಿ ಈ ಒಂದು 2024-25 ಅವಧಿಯಲ್ಲಿ 399 ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಮತ್ತು 532 ಯಾವುದು ಇದು ಕೂಡ ಕಿರಿಯ ಇಂಜಿನಿಯರ್ ಅಂದರೆ ಜೂನಿಯರ್ ಇಂಜಿನಿಯರ್ ಹಾಗೂ 24 ಕಿರಿಯ ಇಂಜಿನಿಯರ್ ಸಿವಿಲ್, 321 ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್. ಹೀಗೆ ಒಟ್ಟಾರೆಯಾಗಿ 1297 ಈ ಒಂದು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಒಂದು ಭರ್ತಿ ಮಾಡಿ ನೇಮಕಾತಿ ಆದೇಶಗಳನ್ನು ಜಾರಿ ಮಾಡಲಾಗಿರ್ತದೆ. ಅದೇ ರೀತಿ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು 2024-25 ಅವಧಿಯಲ್ಲಿ 433 ಕಿರಿಯ ಸ್ಟೇಷನ್ ಪರಿಚಾರಕ, 2542 ಕಿರಿಯ ಪವರ್ಮ್ಯಾನ್. ನಿಮಗೆ ಗೊತ್ತು, ಒಂದು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಇದನ್ನು ಆನ್ ಮಾಡಿದರು. ಹೀಗೆ ಒಟ್ಟಾರೆಯಾಗಿ ಅಪ್ರಾಕ್ಸಿಮೇಟ್ಲಿ 3000 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈ ಒಂದು ಹೋದ ವರ್ಷ ಅಕ್ಟೋಬರ್ 2024ರಂದು ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಓಕೆ, ಸೊ ಅತಿ ಶೀಘ್ರದಲ್ಲಿಯೇ ಇದರ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅರ್ಥ ಆಯ್ತಾ? ನೋಡಿ, ಈ ಒಂದು KPTCL ಆಗಲಿ, ಸೆಸ್ಕ, ಜೆಸ್ಕಾಮ್ ಹೀಗೆ ಕಂಪ್ನಿಗಳಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರ್ತದೆ. ಬಟ್ ಈ ಉಳಿದದ್ದು ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಇವುಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು.
ಓಕೆನಾ. ನೆಕ್ಸ್ಟ್ ನೋಡಿ, ಈಗ ಇವು ಮ್ಯಾಕ್ಸಿಮಮ್ ಎಷ್ಟದವ, ಇವೆಲ್ಲ JE AE ಕೆಮಿಸ್ಟ್ ಕೆಮಿಕಲ್ ಸೂಪರ್ವೈಸರ ಇವುಗಳನ್ನು ಈಗ ಆಲ್ರೆಡಿ ಈ ಒಂದು ಪರೀಕ್ಷೆಯನ್ನು ನಡೆಸಿ ಏನಪ್ಪ ಅದು ಒಂದು ಪ್ರಗತಿಯಲ್ಲೇ ಇರುತ್ತೆ. ಈಗ ಜಸ್ಟ್ ನಾವು ಏನು ಮಾಡೋಣ, ಆ ಒಂದು ಖಾಲಿ ಇರುವಂಥ ಹುದ್ದೆಗಳು ನೋಡಿ, ಈ ಒಂದು ವಿದ್ಯುತ್ ಕಾರ್ಖಾನೆ ನೇಮಕದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮಿಂದ ಅದು ಸದ್ಯಕ್ಕೆ ನೇಮಕಾತಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಲಾಗಿರ್ತದೆ. ಬಟ್ ನಾವೀಗ ಎಲ್ಲಿ ಖಾಲಿ ಇದಾವ ಅಂತ ನೋಡ್ಬೇಕಂದ್ರೆ ನೋಡ್ಬೋದು. ಇಲ್ಲಿ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿ ಗ್ರೂಪ್ B ವೃಂದದ 47 ಸಹಾಯಕ ಹುದ್ದೆಗಳು ಮತ್ತು ಗ್ರೂಪ್ C ವೃಂದದ 16 FDA ಮತ್ತು 16 SDA ಹುದ್ದೆಗಳನ್ನು ಭರಿಸಲು KPSCಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ನೋಡಿ, ಇದು ಗ್ಯಾರಂಟಿ ಒಂದು ನೋಟಿಫಿಕೇಷನ್ ಆಗೇ ಆಗುತ್ತೆ, ಯಾಕಂದರೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಈಗ ಆಲ್ರೆಡಿ. ಓಕೆ, ನೆಕ್ಸ್ಟ್ ನೋಡಿ, ಈ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನೇಮಕದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ನೇರ ನೇಮಕಾತಿ 25 ಹುದ್ದೆಗಳನ್ನು ಭರ್ತಿ ಮಾಡಲು ಈ ಮಾರ್ಚ್ 2025ರಲ್ಲಿ ಸ್ವೀಕೃತವಾಗಿದ್ದು ಇದು ಪರಿಶೀಲನೆಯ ಹಂತದಲ್ಲಿದೆ. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಏನು ನೋಡ್ಬೋದಪ್ಪ ಅಂದ್ರೆ, ಆ್ಯಕ್ಚುಲಿ ಈ ಒಂದು ಮಾಹಿತಿ ನಮ್ಗೆ ಈ ಒಂದು ವಿಧಾನ ಪರಿಷತ್ತಿನಿಂದ ಏನಪ್ಪ, ಈ ಒಂದು ವಿಧಾನ ಪರಿಷತ್ನಲ್ಲಿ ಒಂದು ಏನಪ್ಪ ಈ ಒಂದು ಡಿಸ್ಕಷನ್ ಟೈಮಲ್ಲಿ ಏನಾಗಿದಲ್ಲ, ಸೊ ಈ ಒಂದು ಕೇಳಿದ ಪ್ರಶ್ನೆಗೆ ಇಲ್ಲಿ ಒಂದು ಉತ್ತರ ಸಿಕ್ಕಂಥ ಇದೊಂದು ಮಾಹಿತಿ. ಓಕೆ, ಇಲ್ಲಿ ಅಕ್ಟೋಬರ್ 2025 ಅಂತ್ಯಕ್ಕೆ ಎಲ್ಲ ಒಂದು ಈ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮಕದ ಎಲ್ಲ ಒಂದು ಜಿಲ್ಲಾವಾರು ಖಾಲಿ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಮಂಜೂರಾದ್ದು ಕಾರ್ಯನಿರ್ವಹಿಸುತ್ತಿರುವ ಒಂದು ಹುದ್ದೆಗಳ ಸಂಖ್ಯೆಯನ್ನು ಬಿಟ್ಬಿಡಿ, ಖಾಲಿ ಎಷ್ಟದವ ನೋಡಿ. ಬೆಂಗಳೂರು ನಗರದಲ್ಲಿ 1371, ಹೀಗೆ ಒಟ್ಟಾರೆ ವಿವಿಧ ಜಿಲ್ಲಾವಾರು ಒಟ್ಟು 31 ನೋಡಿ. 31 ಅಂದರೆ ಈ ಒಂದು 31 ಈ ಜಿಲ್ಲಾವಾರು ನೋಡ್ಬೋದು ನೀವು ಇಲ್ಲಿ. 6614 ಇಷ್ಟು ಒಂದು ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿ ಖಾಲಿ ಇದಾವ. ಯಾವ ಇಲಾಖೆ? ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮಿತ. ಅದೇ ರೀತಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ಬೆಸ್ಕಾಮಲ್ಲೇ ಎಷ್ಟದ 10,000 ಪ್ಲಸ್ ನೋಡಿ, ಇಷ್ಟು ಹುದ್ದೆಗಳು ಖಾಲಿ ಇದಾವೆ. ಅಂದರೆ ಈಗ ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು 2,000 3,000 ಅಂತ ಹಿಡಿದ್ರೂ ನಿಮ್ಮದು ಎಷ್ಟಪ್ಪ ಕಂಟಿನ್ಯೂಯಸ್ ಆಗಿ ಮುಂಬರುವ 3-4 ವರ್ಷಗಳವರೆಗೆ ಒಂದು ಈ ನೋಟಿಫಿಕೇಷನ್ ಮಾಡ್ಬೋದು. ಬಟ್ ಗೊತ್ತಿಲ್ಲ ಎಷ್ಟು ಮಾಡ್ತಾರೆ ಪ್ರತಿ ವರ್ಷ ಅಂತ. ಬಟ್ ಖಾಲಿ ಅಂತರೂ ಇಷ್ಟು ಹುದ್ದೆಗಳದಾವ. ನೆಕ್ಸ್ಟ್ ಮಂಗಳೂರಲ್ಲಿ ಮೆಸ್ಕಾಮ್ 4,000 ಅದಾವ. ಸೊ 4,000 ಅದಾವಂದ್ರೆ ಇದರಲ್ಲೆಲ್ಲ ಬಂದು ಏನಪ್ಪ, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, FDA, SDA, ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪವರ್ ಮ್ಯಾನ್, ಲೈನ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹಾಗೂ ಇನ್ನಿತರ ಒಂದು ಕೆಮಿಕಲ್ ಸೂಪರ್ವೈಸರ್. ಸೊ ಹೀಗೆ ಎಲ್ಲ ಒಂದು ಹುದ್ದೆಗಳು ಇದರಲ್ಲಿ ಬರ್ತಾವೆ. ನೆಕ್ಸ್ಟ್ ಚಾಮುಂಡೇಶ್ವರಿ ಚೆಸ್ಕಾಮ್ 4,000. ನೆಕ್ಸ್ಟ್ ಹೆಸ್ಕಾಮ್ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 6,500. ನೆಕ್ಸ್ಟ್ ಗುಲ್ಬರ್ಗ ಜೆಸ್ಕಾಮ್ 2,822. ಓಕೆ, ಸೊ ಇಷ್ಟು ಹುದ್ದೆಗಳು ಖಾಲಿ ಅದಾವೆ. ನೆಕ್ಸ್ಟ್ ಇಲ್ಲಿ ಏನಂದ್ರೆ ಪವರ್ ಕಂಪ್ನಿ ಆಫ್ ಕರ್ನಾಟಕ ಸಂಸ್ಥೆಯಲ್ಲಿ ಮಂಜೂರಾಗಿರುವ ಹುದ್ದೆಗಳು ಮತ್ತು ಖಾಲಿ ಇರುವ ಹುದ್ದೆಗಳು. ಸೊ ಇದೊಂದು ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಒಟ್ಟಾರೆಯಾಗಿ ಅಂದರೆ ಎಲ್ಲ ಇವು ಗ್ರೂಪ್ ಎ ಒಂದು ಕ್ಲಾಸ್ 1 ಬರ್ತಾವೆ ಇಲ್ಲಿ ಜಾಸ್ತಿ. ಕ್ಲಾಸ್ 1, ಗ್ರೂಪ್ ಎ, ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿನೂ ಬರ್ತಾವೆ. ಬಟ್ ಇಲ್ಲಿ ಖಾಲಿ ಇರುವುದು ಎಷ್ಟಪ್ಪ ಅಂದರೆ ಖಾಲಿ
ಎಷ್ಟದವ 7 ಹುದ್ದೆಗಳು ಮಾತ್ರ ಅದಾವೆ ಇಲ್ಲಿ 7 ಹುದ್ದೆ ಅಷ್ಟೇ. ಅರ್ಥ ಆಯ್ತಾ? 7 ಹುದ್ದೆಗಳು ಖಾಲಿ ಇದಾವ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಅನುಬಂಧ 3ರಲ್ಲಿ ಭರ್ತಿ ಮಾಡಲ್ಪಟ್ಟ ಒಟ್ಟು ಹುದ್ದೆಗಳು ಮಂಜೂರಾದ ಹುದ್ದೆಗಳು. ಓಕೆ, ಸೊ ಇದಿಷ್ಟು ಈ ಒಂದು ಇಂಧನ ಇಲಾಖೆಯಲ್ಲಿ ವಿವಿಧ ಒಂದು ಮಂಡಳಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿಯಾಗಿತ್ತು. ಇದೇನಪ್ಪ ಜಸ್ಟ್ ಇದು ಆನ್ಸರ್ ನಮ್ಗೆ ಇದು ಒಂದು ವಿಧಾನ ಪರಿಷತ್ನಲ್ಲಿ ಕೇಳಿದ ಪ್ರಶ್ನೆಗೆ ಕೊಟ್ಟಂಥ ಒಂದು ಉತ್ತರ ಆಗಿತ್ತು. ಓಕೆನಾ? ಸೊ ಇದಿಷ್ಟು ಈ ಒಂದು ಲೇಟೆಸ್ಟ್ ಮಾಹಿತಿ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.